Let us start with the chapter Biological Classification. This chapter is the second chapter in the total syllabus of the biology subject in first PUC and a part of the unit 1. You have 4 chapters in unit 1: living world, biological classification, plant kingdom and animal kingdom, and this is the most basic one, right? Those who are preparing for competitive exams also, this chapter plays a major role, right? The biodiversity. And ಈ ಚಾಪ್ಟರ್ನಲ್ಲಿ ನಾವು ಬೇರೆ ಬೇರೆ ಜೀವಿಗಳ ವರ್ಗಗಳನ್ನು, ಅವುಗಳ ಗುಣಲಕ್ಷಣಗಳನ್ನು, ಅವುಗಳ ಗುಣನಡತೆಗಳನ್ನು we are going to study in this particular chapter. Fine. See, we already know that the entire world has got about 1.8 or 1.7 to 1.8 millions of species. ಇಡೀ ಪ್ರಪಂಚದಲ್ಲಿ ನಮಗೆ ಗೊತ್ತಿರುವ ಪ್ರಕಾರ ಸಾಮಾನ್ಯ 1.7ರಿಂದ 1.8 ತನಕ 8 ಮಿಲಿಯನ್ ತನಕ ಜೀವಿಗಳಿದ್ದಾವೆ, ರೈಟ್? ಆ್ಯಂಡ್ ದಿಸ್ will include all the organisms, all the eukaryotes and all the unicellular to multicellular organisms, from primitive to advanced groups of organisms. So ಎಲ್ಲ ರೀತಿಯ ಜೀವಿಗಳು ಕೂಡ ಇದರೊಳಗೆ ಬರ್ತದೆ. ಇದು 1.7 to 1 ಮಿಲಿಯನ್ ಅಂದರೆ ಅರ್ಥ ಏನು? ಯಾವುದೆಲ್ಲ ಈಗಾಗಲೇ ಗುರುತಿಸಲ್ಪಟ್ಟು ಹೆಸರಿಸಲ್ಪಟ್ಟಿವೆ ಅವುಗಳು, ಹೆಸರು ಕೊಟ್ಟ ಪ್ರಾಣಿಗಳು. ಹೆಸರಂದ್ರೆ ಯಾವ ಹೆಸರು? ನನ್ನ ನಿನ್ನ ಹೆಸರಲ್ಲ. ಇಲ್ಲಿ ಹೆಸರು ಅಂತ ಹೇಳಿದ್ರೆ ಸೈಂಟಿಫಿಕ್ ನೇಮ್ಸ್, ಜೀನಸ್ ಆ್ಯಂಡ್ ಸ್ಪೀಷೀಸ್ ನೇಮಲ್ಲಿ ಐಡೆಂಟಿಫೈ ಆಗಿರುವಂಥದ್ದು, ಗುರುತಿಸಲ್ಪಟ್ಟಿರುವಂತಹ ಜೀವಿಗಳ ಸಂಖ್ಯೆ ಈಗಿನ ಪ್ರಕಾರ ಎಷ್ಟು? 1.7 to 1.8 ಮಿಲಿಯನ್ಸ್. ಇಷ್ಟೇ ಇರುವುದಾ ಅಂತ ಕೇಳಿದರೆ ಗೊತ್ತಿಲ್ಲ. ಇನ್ನೂ ಇಷ್ಟೇ ಇರ್ಬೋದು ಐಡೆಂಟಿಫಿಕೇಷನ್ಗೆ, ನಮಗೆ ಗೊತ್ತಿಲ್ಲದೇ ಇರೋದು. ಹಾಗಾದ್ರಿಂದ ನಮಗೆ ಗೊತ್ತಿರುವುದು ಎಷ್ಟು ಅಂತ ಕೇಳಿದರೆ ಇಷ್ಟು. ಹಾಗಾಗಿ ಇಷ್ಟು ಇರುವಂಥ ಜೀವಿಗಳನ್ನು ಸ್ಟಡಿ ಮಾಡೋದು ಹೇಗೆ? ಹೌ ಟು ಸ್ಟಡಿ ಆಲ್ ದೀಸ್ ಸಚ್ ಎ ಹ್ಯೂಜ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಅಂಡರ್ ಒನ್ ಸಿಂಗಲ್ ಹೆಡ್ಡಿಂಗ್? ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ವಾ? ವಿ ಹ್ಯಾವ್ ಟು ಡಿವೈಡ್ ದೆಮ್ ಇಂಟು ಮೆನಿ ಗ್ರೂಪ್ಸ್ so that our study becomes easy, our study becomes convenient. ಹಾಗಾದ್ರಿಂದ ಇವತ್ತು ನಿನ್ನೆ ವಿಷಯ ಅಲ್ಲ ಅದು. ಎಷ್ಟೋ ಶತಮಾನಗಳಿಂದ ವಿಜ್ಞಾನಿಗಳೆಲ್ಲರೂ ಕೂಡ ಜೀವಿಗಳನ್ನು ವರ್ಗೀಕರಣ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಫಾರ್ ಸೆಂಚುರೀಸ್ ಟುಗೆದರ್ ದ ಸೈಂಟಿಸ್ಟ್ ಹ್ಯಾವ್ ಬೀನ್ ಟ್ರೈಯಿಂಗ್ ಟು ಕ್ಲಾಸಿಫೈ ಆರ್ಗ್ಯಾನಿಸಮ್ಸ್. ಅಂಡರ್ಸ್ಟುಡ್? ಅದು ಅವರವರಿಗೆ ಅವರವರ ಅಪ್ರೋಚ್, ಅವರು ಯಾವ ರೀತಿಯಲ್ಲಿ ಅವರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ವರ್ಗೀಕರಣ ಮಾಡಿಕೊಂಡು ಬಂದಿದ್ದಾರೆ. ಸೊ ಅದು ಹೇಗೆಲ್ಲ ಆಗಿದೆ ಅನ್ನೋದನ್ನು ನಾವು ಈ ಚಾಪ್ಟರ್ನಲ್ಲಿ ಕಲಿತೇವೆ. ಸೊ ದಿಸ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್, ದಿಸ್ ಚಾಪ್ಟರ್ ವಿಲ್ ಇನ್ಕ್ಲೂಡ್ ದ ವೇರಿಯಸ್ ಟೈಪ್ಸ್ ಆಫ್ ಕಿಂಗ್ಡಮ್ಸ್ ಆ್ಯಂಡ್ ದ ವೇರಿಯಸ್ ಗ್ರೂಪ್ಸ್ ಆಫ್ ಈಚ್ ಕಿಂಗ್ಡಮ್, ದ ಕ್ಯಾರೆಕ್ಟರ್ಸ್ ಆಫ್ ಈಚ್ ಗ್ರೂಪ್ ಆಫ್ ಈಚ್ ಕಿಂಗ್ಡಮ್ ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್. ಹಾಗಾದ್ರಿಂದ ಒಂದೊಂದನ್ನು ನಾವು ಸ್ಟಡಿ ಮಾಡ್ತಾ ಬರುವ, ರೈಟ್? ನೋಡೋಣ. ಹಾಗಿದ್ರೆ ಹೂ ಆರ್ ದ ಪೀಪಲ್ ಹೂ ಹ್ಯಾವ್ ಟ್ರೈಡ್ ಟು ಕ್ಲಾಸಿಫೈ ಆರ್ಗ್ಯಾನಿಸಮ್ಸ್? ಯಾರು ಅಂಥ ಜನಗಳು? ಜೀವಿಗಳನ್ನು ವರ್ಗೀಕರಣಗೊಳಿಸಲಿಕ್ಕೆ ಪ್ರಯತ್ನಿಸಿದಂಥ ವಿಜ್ಞಾನಿಗಳು ಯಾರು ಅಂತ ಕೇಳಿದರೆ, ದ ನೇಮ್ ಅರಿಸ್ಟಾಟಲ್ ಸ್ಟ್ಯಾಂಡ್ಸ್ ಫಸ್ಟ್. Aristotle is one of the great scientists who is a pioneer in trying to classify organisms. ಮೂಲ ಪುರುಷರಲ್ಲಿ ಒಬ್ಬ, ತುಂಬ ಜನ ಮಾಡಿದ್ದಾರೆ, ಇವ ಒಬ್ಬ. Aristotle has classified plants as well as animals. Okay? Aristotle has classified both plants as well as animals. Based on what? Based on
ಮಾರ್ಫಾಲಜಿ. Based on morphology, Aristotle has tried to classify plants as well as animals. ಏನು ಮಾರ್ಫಾಲಜಿ ಅಂತಂದರೆ, ಮಾರ್ಫಾಲಜಿ ಮೀನ್ಸ್ ದ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್. ಅಂತಂದರೆ ಹೊರಗಿನಿಂದ ನೋಡುವಾಗ ಒಂದು ಜೀವಿ ಹೇಗೆ ಕಾಣಿಸ್ತದೆ. ಈಗ ನಾನಿದ್ದೇನೆ, ನಾನು ನೋಡಲಿಕ್ಕೆ ಹೇಗೆ ಕಾಣ್ತೇನೆ. ಸೊ ದ್ಯಾಟ್ ಈಸ್ ಮಾರ್ಫಾಲಜಿ. ಕಣ್ಣಿಗೆ ಕಾಣುವಂಥದ್ದು. ಸೊ ದ್ಯಾಟ್ ಈಸ್ ಮಾರ್ಫಾಲಜಿ. ಸೊ ಹೊರಗಿನಿಂದ ನೋಡಲಿಕ್ಕೆ ಒಂದು ಜೀವಿ ಹೇಗೆ ಕಾಣಿಸ್ತದೆ ಅನ್ನುವ ಆಧಾರದ ಮೇಲೆ ಅರಿಸ್ಟಾಟಲ್ ಹ್ಯಾಸ್ ಕ್ಲಾಸಿಫೈಡ್ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ಆನಿಮಲ್ಸ್. ಹೌ? ಹಿ ಹ್ಯಾಸ್ ಕ್ಲಾಸಿಫೈಡ್ ಪ್ಲಾಂಟ್ಸ್ ಇಂಟು 3 categories. ಯಾವುದೆಲ್ಲ? ಹರ್ಬ್ಸ್, shrubs ಮತ್ತು ಟ್ರೀಸ್. these are the 3 broad categories of plants. ನಾವು ಹೇಳ್ತೇವಲ್ಲ ಗಿಡ, ಪೊದೆ, ಮರ ಅಂತ ಹೇಳ್ತೇವಲ್ಲ, ಅದೇ ಗಿಡ, ಪೊದೆ, ಮರ. ವಾಟ್ ಈಸ್ ದ ಡಿಫರೆನ್ಸ್? ವೆರಿ ಸಿಂಪಲ್. ದ ಹರ್ಬ್ಸ್ ಆರ್ ಸ್ಮಾಲ್ ಪ್ಲಾಂಟ್ಸ್ ಆ್ಯಂಡ್ ಸಾಫ್ಟ್ ಸ್ಟೆಮ್ಡ್. ತುಂಬ ಮೆದುವಾಗಿರುವಂತಹ ಕಾಂಡವನ್ನು ಹೊಂದಿರುವಂಥದ್ದು ಹರ್ಬ್. ಮೆದುಕಾಂಡ, ಸಣ್ಣ ಗಿಡಗಳು ಮೆದುಕಾಂಡ ಗಟ್ಟಿ ಇಲ್ಲದೆ ಇರುವಂಥದ್ದು ದೇ ಆರ್ ಹರ್ಬ್ಸ್. ಉದಾಹರಣೆಗೆ ಗ್ರಾಸಸ್, ಹುಲ್ಲು. ಮತ್ತು ಬಾಳೆ ಗಿಡ, ಬನಾನಾ ಪ್ಲಾಂಟ್. ಬನಾನಾ ಪ್ಲಾಂಟ್ ಇಸ್ ನಾಟ್ ಎ ಟ್ರೀ, ಬನಾನಾ ಪ್ಲಾಂಟ್ ಇಸ್ ಎ ಹರ್ಬ್ ಬಿಕಾಸ್ ಇಟ್ ಈಸ್ ಅ ಸಾಫ್ಟ್ ಆ್ಯಂಡ್ ಇಟ್ ಈಸ್ ಸೈಜ್ ದೊಡ್ಡದಿರ್ಬೋದು ಬಟ್ ಇಟ್ ಈಸ್ ಮೇನ್ಲಿ ಸಾಫ್ಟ್. ಸೊ ಇಟ್ ಈಸ್ ಎ ಹರ್ಬ್. shrub ಅಂತ ಹೇಳಿದರೆ ಇಟ್ ಈಸ್ ಅ ಸ್ಮಾಲ್ ಸೈಜ್, ದೇ ಆರ್ ಸ್ಮಾಲ್ ಸೈಜ್ ಬಟ್ ದೇ ಆರ್ ಹಾರ್ಡ್, ಸ್ಟೆಮ್ ಈಸ್ ವೆರಿ ಹಾರ್ಡ್. ಅಥವಾ ಅದನ್ನು ಉಡ್ಡಿ ಅಂತ ಹೇಳ್ತೇವೆ. ಸ್ಮಾಲ್ ಸೈಜ್ಡ್ ಪ್ಲಾಂಟ್ಸ್ ಬಟ್ ವುಡಿ ಸ್ಟೆಮ್ಸ್. ಬಟ್ ಸ್ಮಾಲ್ ಸೈಜ್ಡ್ ಪ್ಲಾಂಟ್ಸ್ ವಿತ್ ವುಡಿ ಸ್ಟೆಮ್ಸ್, ಅದು shrubs. ಈಗ ಉದಾಹರಣೆಗೆ ಇಕ್ಸೋರಾ, ಕೇಪಳ ಹೂವು, ಹೈಬಿಸ್ಕಸ್, ಅದೆಲ್ಲ ತುಂಬ ದೊಡ್ಡದಲ್ಲ, ಹದಾದ ಸೈಜ್ನಲ್ಲಿ ಬೆಳೆಯುವಂಥದ್ದು. ದಾಸವಾಳ, ಅದೆಲ್ಲ shrub. Trees are large sized and woody. ಗಟ್ಟಿ ಇರ್ತದೆ ಮತ್ತು ದೊಡ್ಡದಿರ್ತದೆ. ತೆಂಗಿನ ಮರ, ಅಡಿಕೆ ಮರ, ಮಾವಿನ ಮರ, ಇನ್ಯಾವುದೆಲ್ಲ ಉಂಟು ಮರಗಳು ಎಲ್ಲ, ದೇ ಆಲ್ ಕಮ್ ಅಂಡರ್ ದಿಸ್. ಹಾಗಾಗಿ ಅದು ಗಟ್ಟಿ ಉಂಟಾ ಇಲ್ವ ಅಂತ ನೋಡೋದು ಹೇಗೆ? ಮುಟ್ಟಿ ನೋಡೋದು. ಸೊ ಮಾರ್ಫಾಲಜಿ ಅಲ್ವಾ? ಸೊ ಬೇಸ್ಡ್ ಆನ್ ಮಾರ್ಫಾಲಜಿಕಲ್ ಫೀಚರ್ಸ್ Aristotle classified plants into herbs, shrubs and trees. Similarly, he classified animals into 2 categories. One, all with the red-blooded animals and non-red-blooded animals. ಕೆಂಪು ರಕ್ತವನ್ನು ಹೊಂದಿರುವ ಎಲ್ಲ ಪ್ರಾಣಿಗಳು ಒಂದು, ಉಳಿದ ಕಲರನ್ನು ಹೊಂದಿರುವ ಪ್ರಾಣಿಗಳೆಲ್ಲ ಒಂದು. ನೋಡಿ ಎಷ್ಟು ಸುಲಭದಲ್ಲಿ ಕ್ಲಾಸಿಫಿಕೇಶನ್ ಆಯಿತು ನೋಡಿ. ಸೋ ಸಿಂಪಲ್ ಅಲ್ವಾ? ಎಂತು ಒಂದು ಒಂದು ಜೀವಿಯನ್ನು ಕಡಿಯೋದು, ರಕ್ತ ಯಾವುದು ಅಂತ ನೋಡೋದು, ಇಲ್ಲಿಗೆ ಅಥವಾ ಇಲ್ಲಿಗೆ ಸೇರಿಸೋದು. ಸೋ ಸಿಂಪಲ್. ನಾವೆಲ್ಲ red-blooded animals ಅಲ್ವಾ? ಹ್ಯೂಮನ್ ಬೀಯಿಂಗ್ ಈಸ್ ಎ red-blooded animal. Do you know any example for non-red-blooded animals? ಕೆಂಪು ರಕ್ತವನ್ನು ಹೊಂದಿರದೇ ಇರುವ ಜೀವಿಗಳು ಯಾವುದಾದ್ರೂ ಗೊತ್ತುಂಟ ನಿಮಗೆ? ಉದಾಹರಣೆಗೆ ಕಾಕ್ರೋಚ್, ಜಿರ್ಲೆ. ಜಿರ್ಲೆ ಈಸ್ ಎ ವೈಟ್-ಬ್ಲಡೆಡ್ ಆನಿಮಲ್. ನೋಡಿ, ಟೆಸ್ಟ್ ಮಾಡಿ. ಹಾಗೆಯೇ ಕೋಳಿಯಲ್ಲಿ, ಸಾಧಾರಣ ಎಲ್ಲ ಕೋಳಿಗಳಲ್ಲಿ ಕೂಡ ಕೆಂಪು ರಕ್ತ ಅಲ್ವಾ? ಬಟ್ ಒಂದು ಕೋಳಿ ಉಂಟು, ಅದು ನಿಮಗೆ ಗೊತ್ತಿರ್ಬೋದು, ಅದರ ಹೆಸರು ಕದಾಕ್ನಾಥ್ ಅಂತ ಒಂದು ಕೋಳಿ ಉಂಟು. ಕೋಳಿಯ ಜಾತಿ ಅದು, ಕೋಳಿಯ ಜಾತಿ ಅದು ಕದಾಕ್ನಾಥ್ ಅಂತ. ಆ ಕದಾಕ್ನಾಥ್ ಅಂತ ಹೇಳುವ ಕೋಳಿಯಲ್ಲಿ ದ ಬ್ಲಡ್ ಈಸ್ ಬ್ಲ್ಯಾಕ್, ಕಪ್ಪು ರಕ್ತ. ಹಾಗಾಗಿ ನೋಡಿ, ಇದು ಬಿಳಿ ರಕ್ತ, ಇದು ಕಪ್ಪು ರಕ್ತ, ಅದರ ಮೈ ಕೂಡ ಕಪ್ಪೆ.
ಹಾಗಾದ್ರಿಂದ ರೆಡ್ ಬ್ಲಡೆಡ್ ಆ್ಯನಿಮಲ್ಸ್, ನಾನ್ ರೆಡ್ ಬ್ಲಡೆಡ್ ಆ್ಯನಿಮಲ್ಸ್. ಇದು ಕ್ಲಾಸಿಫಿಕೇಶನ್ ಆಸ್ ಪರ್ ಅರಿಸ್ಟಾಟಲ್, ಲಾಂಗ್ ಎಗೋ, ಬಹಳ ವರ್ಷಗಳ ಹಿಂದೆ, ಶತಮಾನಗಳ ಹಿಂದೆ. ಓಕೆ, ಇದು ಗೊತ್ತಿರಲಿ ನಿಮಗೆ, 2 ಮಾರ್ಕಿಗೆ ಬರ್ಬೋದು. ನೆಕ್ಸ್ಟ್, following Aristotle, after a long period of time, another scientist called Carolus Linnaeus ಇದು ಯಾವಾಗ? in the 18th century. Carolus Linnaeus introduced two-kingdom system of classification. Okay, Carolus Linnaeus later introduced a two-kingdom system of classification, wherein he classified all the organisms into 2 kingdoms. One is kingdom Plantae, the other is kingdom Animalia. ಈ ಪ್ರಪಂಚದಲ್ಲಿರುವ ಎಲ್ಲ ಜೀವಿಗಳನ್ನು ಲಿನ್ನೇಯಸ್ ಏನು ಮಾಡಿದ ಅಂತಂದರೆ 2 ಕಿಂಗ್ಡಮ್ ಆಗಿ ಕ್ಲಾಸಿಫೈ ಮಾಡಿದ. ಕೆಲವು ಜೀವಿಗಳೆಲ್ಲ ಗಿಡಗಳು, ಕೆಲವು ಜೀವಿಗಳೆಲ್ಲ ಪ್ರಾಣಿಗಳು, ಅಷ್ಟೇ. ಆಗ್ತದ ಹಾಗೆ? ಈಸ್ ದಿಸ್ ಪಾಸಿಬಲ್? ನೀವು ಮಶ್ರೂಮನ್ನು ಏನು ಅಂತ ಹೇಳ್ತೀರಿ? ಅಣಬೆಯನ್ನು ಏನು ಹೇಳ್ತೀರಿ? ಇದು ಪ್ಲಾಂಟ್ ಆ್ಯನಿಮಲ್ಲ? ಏನು ಹೇಳ್ತೀರಿ? ಕ್ಲಾಮಿಡೋಮೊನಾಸನ್ನು ಏನು ಹೇಳ್ತೀರಿ? ಬ್ಯಾಕ್ಟೀರಿಯಾವನ್ನು ಏನು ಹೇಳ್ತೀರಿ? ಅದು ಪ್ಲಾಂಟ್ ಆ್ಯನಿಮಲ್ಲ ಅಲ್ವಾ? ಹಾಗಾಗಿ ಈ ಪ್ರಪಂಚದಲ್ಲಿರುವಂಥ ಎಲ್ಲ ಜೀವಿಗಳು ಒಂದಾ ಪ್ಲ್ಯಾಂಟ್ ಅಥವಾ ಆ್ಯನಿಮಲ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ಬಿಟ್ಟು ಬೇರೆ ಏನೋ ಉಂಟು. ಆದರೆ ಈ ಕಾಲಕ್ಕೆ ಡ್ಯೂರಿಂಗ್ 18th century ದಿಸ್ ವಾಸ್ ದ ಬೆಸ್ಟ್ ಒನ್. ಯಾಕಂತ ಹೇಳಿದ್ರೆ ಆಗಿನ ನಾಲೆಜ್ ಲೆವೆಲ್ ಇದ್ದದ್ದೇ ಅಷ್ಟು. ಆ್ಯಂಡ್ ದೇರ್ ವೇರ್ ನೋ ಇನ್ಸ್ಟ್ರೂಮೆಂಟ್ಸ್, ಡಿವೈಸಸ್ ಇರಲಿಲ್ಲ, ಮೈಕ್ರೋಸ್ಕೋಪ್ಸ್ ಆಗಲಿ ಬೇರೆ ಡಿವೈಸಸ್ ಬಹಳ ಒಳ್ಳೆಯದೇನಿರಲಿಲ್ಲ. ಹಾಗಾಗಿ ಅವರಿಗೆ ಬೇರೆ ಬೇರೆ ವಿಷಯಗಳನ್ನು ಅಬ್ಸರ್ವ್ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು. ಆ ದೃಷ್ಟಿಯಿಂದ ದಿಸ್ ಈಸ್ ಓಕೆ. ಸೊ he classified the whole group of organisms into 2 kingdoms like kingdom Plantae, kingdom Animalia. ಮತ್ತು ಉಳಿದದ್ದೆಲ್ಲ ನಿಮಗೆ ಗೊತ್ತುಂಟಲ್ಲ. ಕ್ಯಾರೋಲಸ್ ಲಿನ್ನೇಯಸ್, the father of taxonomy, introduced the concept of binomial nomenclature and classified plants into so many classes. Artificial system of classification ಎಲ್ಲ it is a contribution of Carolus Linnaeus. ಆದರೆ ಇದಕ್ಕೆ ಲಿಮಿಟೇಷನ್ ಇತ್ತು. ಲಿಮಿಟೇಷನ್ ಇತ್ತು ಅಂದರೆ, ಈಗ ನಾನು ಆಗಲೇ ಹೇಳಿದ ಹಾಗೆ, ವೇರ್ ವಿಲ್ ಯು ಇನ್ಕ್ಲೂಡ್ ಬ್ಯಾಕ್ಟೀರಿಯಾ, ವೇರ್ ವಿಲ್ ಯು ಇನ್ಕ್ಲೂಡ್ ಫಂಗಸ್, ವೇರ್ ವಿಲ್ ಯು ಇನ್ಕ್ಲೂಡ್ ಆಲ್ಗೆ, ವೆದರ್ ದೀಸ್ ಆರ್ ಪ್ಲಾಂಟ್ಸ್ ಆರ್ ಆ್ಯನಿಮಲ್ಸ್, ಹೇಗೆ ಹೇಳೋದು ಅಲ್ವಾ? ಸೊ ದ ಲೇಟರ್ ಸೈಂಟಿಸ್ಟ್ ಫೆಲ್ಟ್ ದ್ಯಾಟ್ ದೆರ್ ಈಸ್ ಎ ನೀಡ್ ಟು ಸ್ಟಡಿ ದ ಇಂಟರ್ನಲ್ ಸ್ಟ್ರಕ್ಚರ್, ದ ನ್ಯೂಟ್ರಿಷನ್, ಹೇಗೆ ಫುಡ್ ತಗೊಳ್ತದೆ, ದ ಮೋಡ್ ಆಫ್ ರೀಪ್ರೊಡಕ್ಷನ್, ದ ಸೆಲ್ ಆರ್ಗನೈಸೇಷನ್, ಸೆಲ್ ಹೇಗಿರ್ತದೆ ನೋಡಲಿಕ್ಕೆ. ಸೊ ಇದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಆಮೇಲೆ ವರ್ಗೀಕರಣ ಮಾಡಬೇಕು ಅನ್ನುವಂಥ ಒಂದು ಹೊಸ ಆಲೋಚನೆ ಬಂತು. ಓಕೆ, ಸೊ ದ್ಯಾಟ್ ಈಸ್ ದ ರಿಸಲ್ಟ್ ದ್ಯಾಟ್ ಪ್ರೀವಿಯಸ್ ಸೆಂಚುರಿ, ಇನ್ ದ 20th century, a scientist called R.H. Whittaker, almost 1970s ನಲ್ಲಿ proposed this concept, and concept of five kingdom system of classification. Okay, he introduced the five kingdom system of classification. ಯಾವಾಗ? ಕ್ಯಾರೋಲಸ್ ಲಿನ್ನೇಯಸ್ ಮಾಡಿದ್ದು
1750ಸ್ನಲ್ಲಿ, ಇವನು ಮಾಡಿದ್ದು 1970s, ಅಂದರೆ 200 ವರ್ಷದ ನಂತರ. ಸೊ ಇನ್ ದೀಸ್ 200 years lots of improvements had taken place. Lots of improvements had taken place. ಅದು ಡಿವೈಸ್ನಲ್ಲಿರೋ ಅಥವಾ ಇನ್ಸ್ಟ್ರೂಮೆಂಟ್ಸ್ನಲ್ಲಿರ್ಬೋದು, ನಾಲೆಜ್ನಲ್ಲಿರ್ಬೋದು, ರಿಸರ್ಚಲ್ಲಿರ್ಬೋದು, so many improvements had taken place and using which he proposed the 5 kingdom system of classification. Based on what? What are the basis? Criteria or basis. ಯಾವುದನ್ನು ಬೇಸ್ ಆಗಿಟ್ಟುಕೊಂಡು ಗಣನೆಗೆ ತೆಗೆದುಕೊಂಡು ಅವನು ಈ ರೀತಿ 5 kingdom system of classification he framed. ಯಾವುದು ಆಧಾರದ ಮೇಲೆ ಅಂತ ಕೇಳಿದರೆ there are many, like the cell organization ಅಥವಾ cell structure, thallus, organization, then mode of nutrition, mode of reproduction, and phylogenetic characters. ಇಷ್ಟನ್ನು ಆಧಾರವಾಗಿಟ್ಟುಕೊಂಡು R.H. Whittaker classified the organisms into 5 kingdoms. ಏನಿಲ್ಲ, ಸೆಲ್ ಸ್ಟ್ರಕ್ಚರ್. ಸೆಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಸೆಲ್ ಹೇಗೆ, ಅದು ಪ್ರೊಕ್ಯಾರಿಯೋಟ, ಯುಕ್ಯಾರಿಯೋಟ, ಒಳಗೆ ಸೆಲ್ ಆರ್ಗನಲ್ಸ್ ಎಲ್ಲ ಉಂಟಾ ಇಲ್ವಾ, ಇದನ್ನೆಲ್ಲ ಇಟ್ಕೊಂಡು, ದಟ್ ಈಸ್ ಒನ್. ಥ್ಯಾಲಸ್ ಅಂತ ಹೇಳಿದ್ರೆ ಬಾಡಿ ಅಂತ ಅರ್ಥ, ಬಾಡಿ ಆಫ್ ದ ಆರ್ಗ್ಯಾನಿಸಮ್. ಸೊ ಬಾಡಿ ಹೇಗುಂಟು, ವೆದರ್ ಇಟ್ ಈಸ್ ಯೂನಿಸೆಲ್ಯುಲಾರ್, ಮಲ್ಟಿಸೆಲ್ಯುಲಾರ್ ಆರ್ ಫಿಲಮೆಂಟಸ್, ಕೊಲೋನಿಯಲ್, ಹೀಗೆ ಬೇರೆ ಬೇರೆ ಸ್ಟ್ರಕ್ಚರನ್ನು ನೋಡಿಕೊಂಡು ಥ್ಯಾಲಸ್ ಆರ್ಗನೈಸೇಷನ್ ಇಟ್ಕೊಂಡು. ಬೇಸ್ಡ್ ಆನ್ ಮೋಡ್ ಆಫ್ ನ್ಯೂಟ್ರಿಷನ್, ವೆದರ್ ದೇ ಸಿಂಥಸೈಸ್ ದೇರ್ ಓನ್ ಫುಡ್ ಆರ್ ದೇ ಡಿಪೆಂಡ್ ಫಾರ್ ದೇರ್ ಫುಡ್ ಆನ್ ಅದರ್ಸ್, ಸ್ವಂತ ಅಡುಗೆ ಮಾಡ್ಕೊಳ್ತದ ಅಥವಾ ಫುಡ್ಡಿಗೆ ಬೇಕಾಗಿ ಬೇರೆಯವರ ಮೇಲೆ ಅವಲಂಬಿತವಾಗಿರ್ತದ. ರೀಪ್ರೊಡಕ್ಷನ್, ಯಾವ ರೀತಿಯ ರೀಪ್ರೊಡಕ್ಷನ್, ವೆದರ್ ವೆಜಿಟೇಟಿವ್, ಎಸೆಕ್ಷುವಲ್, ಸೆಕ್ಷುವಲ್. ಫೈಲೋಜೆನೆಟಿಕ್ ಕ್ಯಾರೆಕ್ಟರ್ಸ್ ಅಂತಂದರೆ ಎವಲ್ಯೂಷನರಿ ಕ್ಯಾರೆಕ್ಟರ್ಸ್. ಎವಲ್ಯೂಷನರಿ ಕ್ಯಾರೆಕ್ಟರ್ಸ್, ಯಾವುದು ಫಸ್ಟಿಗೆ ಬಂದದ್ದು, ಯಾವುದು ಮತ್ತೆ ಬಂದದ್ದು, ಇದನ್ನೆಲ್ಲ ಇಟ್ಟುಕೊಂಡು ಕ್ಲಾಸಿಫಿಕೇಶನ್ ವಾಸ್ ಮೇಡ್. ಸೊ ದೀಸ್ ಆರ್ ದ 5 ಮೇಜರ್ ಕ್ರೈಟೀರಿಯಾ ಕನ್ಸಿಡರ್ಡ್ ಬೈ ವಿಟೇಕರ್ ಟು ಪ್ರಪೋಸ್ 5 kingdom ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಇದು 3 ಮಾರ್ಕಿಗೆ ಕೇಳ್ತಾರೆ, ಲಿಸ್ಟ್ ಬರಿಬೇಕು. ವಿಚ್ ಆರ್ ದ ಕ್ರೈಟೀರಿಯಾ ಟು ಕ್ಲಾಸಿಫೈ ಆರ್ಗ್ಯಾನಿಸಮ್ಸ್, ವಿಚ್ ಆರ್ ದ ಕ್ರೈಟೀರಿಯಾ ಕನ್ಸಿಡರ್ಡ್ ಬೈ R.H. ವಿಟೇಕರ್ ಕೇಳ್ತಾರೆ. ಸೊ ಇದನ್ನು 5 ಬರೆದ್ರೆ ಆಯಿತು. ಓಕೆ, ನಾವು ಬೇಸ್ಡ್ ಆನ್ ದಿಸ್ he proposed 5 kingdom systems, like 1. Kingdom Monera, Kingdom Protista, Kingdom Fungi or Kingdom Mycota, Kingdom Plantae, and Kingdom Animalia ಅಂತ ಹೇಳಿ these are the 5 kingdoms. Kingdom Monera, Kingdom Protista, Kingdom Fungi, Kingdom Plantae, Kingdom Animalia. ನೋಡಿ, ಸಿಂಪಲ್ ಆಗಿ ಹೇಳೋದಿದ್ರೆ ಇದೆಲ್ಲ ಪ್ರೊಕ್ಯಾರಿಯೋಟ್ಸ್, ಇದೆಲ್ಲ ಯುಕ್ಯಾರಿಯೋಟ್ಸ್, ಇದು 4 ಕೂಡ ಯುಕ್ಯಾರಿಯೋಟ್ಸ್. ಆಯಿತಾ? ಫಂಗೈ ಮತ್ತು ಆನಿಮಾಲಿಯಾ ಪ್ಯೂರ್ಲಿ ಹೆಟಿರೋಟ್ರೋಫ್ಸ್, ಆಟೋಟ್ರೋಫ್ಸ್ ಇಲ್ಲ ಫಂಗೈ ಮತ್ತು ಆನಿಮಾಲಿಯಾದಲ್ಲಿ, ಪ್ಯೂರ್ಲಿ ಹೆಟಿರೋಟ್ರೋಫ್ಸ್. ಪ್ಲಾಂಟೆ ಈಸ್ ಎ ಪ್ಯೂರ್ ಆಟೋಟ್ರೋಫ್. ಪ್ರೋಟಿಸ್ಟಾದಲ್ಲಿ 2 ಉಂಟು, ಆಟೋಟ್ರೋಫ್ ಉಂಟು, ಹೆಟಿರೋಟ್ರೋಫ್ ಉಂಟು.
ಹಾಗಾಗಿ ಈಗ ಕ್ಲಿಯರ್ ಡಿಫರೆನ್ಷಿಯೇಷನ್ ಆಯಿತು. ಸೊ ಯು ಮಸ್ಟ್ ನೋ ದಿಸ್ ಲಿಸ್ಟ್: ಕಿಂಗ್ಡಮ್ ಮನೇರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಮೈಕೋಟಾ ಆರ್ ಕಿಂಗ್ಡಮ್ ಫಂಗೈ, ಕಿಂಗ್ಡಮ್ ಪ್ಲಾಂಟ್ ಆ್ಯಂಡ್ ಕಿಂಗ್ಡಮ್ ಆನಿಮಾಲಿಯಾ. ನಿಮಗಿದು ಗೊತ್ತಿರಲಿ. ಓಕೆ, 5 ಮಾರ್ಕ್ಗೆ, ಐ ಮೀನ್ 3 ಮಾರ್ಕ್ಗೆ. ಆ್ಯಂಡ್ ಈ ಚಾಪ್ಟರ್ನಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಎವ್ರಿ ಕಿಂಗ್ಡಮ್ ಇನ್ ಡೀಟೇಲ್. ಫುಲ್ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಕಲಿಯಲಿಕ್ಕೆ ಉಂಟು. Next, let us start with each kingdom one by one. Okay, each kingdom one by one. Kingdom Monera. Kingdom Monera. This kingdom Monera includes only prokaryotes or bacteria. This kingdom Monera involves only prokaryotes or bacteria. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಿದ್ರೆ, ಈ ಪ್ರಪಂಚದಲ್ಲಿರುವ ಎಲ್ಲ ಬ್ಯಾಕ್ಟೀರಿಯಾಗಳು ಪ್ರೊಕ್ಯಾರಿಯೋಟ್ಸ್. ಎಲ್ಲ ಬ್ಯಾಕ್ಟೀರಿಯಾಗಳು ಕೂಡ ಪ್ರೊಕ್ಯಾರಿಯೋಟ್ಸ್. ಸೊ ಈ ಪ್ರಪಂಚದಲ್ಲಿರುವ ಎಲ್ಲ ಪ್ರೊಕ್ಯಾರಿಯೋಟ್ಸ್ಗಳು ಕೂಡ ಈ ಕಿಂಗ್ಡಮ್ನಲ್ಲಿ ಉಂಟು, ಬೇರೆ ಯಾವ ಕಿಂಗ್ಡಮಲ್ಲಿ ಇಲ್ಲ. ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. 5 ಕಿಂಗ್ಡಮ್ಸ್ಗಳಲ್ಲಿ ಪ್ರೊಕ್ಯಾರಿಯೋಟ್ಸ್ ಇರುವ ಕಿಂಗ್ಡಮ್ ಯಾವುದು? ಕಿಂಗ್ಡಮ್ ಮೊನೆರಾ. ಇದು ಸ್ಪಷ್ಟ ಗೊತ್ತಿರಬೇಕು ನಿಮಗೆ. ಸೊ ಮೊನೆರಾ ಇಸ್ ದ ಕಿಂಗ್ಡಮ್ ವಿಚ್ ಹ್ಯಾಸ್ ಆಲ್ ಪ್ರೊಕ್ಯಾರಿಯೋಟ್ಸ್. ದೆನ್ the Monera, they are highly microscopic organisms. They include, our kingdom Monera includes highly microscopic organisms. They are cosmopolitan in distribution. They are cosmopolitan in distribution. ಏನು ಹಾಗಂದರೆ ಕಾಸ್ಮೋಪಾಲಿಟನ್ ಇನ್ ಡಿಸ್ಟ್ರಿಬ್ಯೂಷನ್ ಅಂದರೆ ಅವುಗಳು ಇಲ್ಲದ ಜಾಗವೇ ಇಲ್ಲ. ದೇ ಆರ್ ಫೌಂಡ್ ಎವ್ರಿವೇರ್. ಈ ಪ್ರಪಂಚದಲ್ಲಿರುವ ಯಾವುದೇ ಜಾಗವನ್ನು ನೋಡಿ ಬ್ಯಾಕ್ಟೀರಿಯಾ ಉಂಟು. ಹಾಗಾಗಿ ಬ್ಯಾಕ್ಟೀರಿಯಾಗಳು ಇಲ್ಲದ ಜಾಗವೇ ಇಲ್ಲ. ಹೆನ್ಸ್ ಕಾಸ್ಮೋಪಾಲಿಟನ್ ಇನ್ ಡಿಸ್ಟ್ರಿಬ್ಯೂಷನ್. ಕಾಸ್ಮೋಪಾಲಿಟನ್ ಇನ್ ಡಿಸ್ಟ್ರಿಬ್ಯೂಷನ್. ನೀವು ಮಣ್ಣಿನಲ್ಲಿ, ಗಾಳಿಯಲ್ಲಿ, ಅಟ್ಮಾಸ್ಫಿಯರ್ನ ತುದಿಯಲ್ಲಿ, ಸಮುದ್ರದ ಆಳದಲ್ಲಿ, ಐಸ್ ಬರ್ಗ್ನಲ್ಲಿ, ಅದು ಹಿಮಾಲಯ ಇರ್ಬೋದು, ಆರ್ಟಿಕ್ ಅಂಟಾರ್ಟಿಕ್ ರೀಜನ್ಸ್ ಇರ್ಬೋದು, ಐಸ್ನ ಮೇಲೆ. ಹಾಗಾಗಿ ಇಲ್ಲದೆ ಇರುವ ಜಾಗವೇ ಇಲ್ಲ. ಅದಕ್ಕೆ ವಾಟ್ ವಿ ಸೇ, ದೇ ಆರ್ cosmopolitan in distribution. Then some of them are parasites. Some of them are parasites. What do you mean by parasite? Parasite ಅಂತಂದರೆ ಉಳಿದವರಿಗೆ ಉಪದ್ರ ಕೊಟ್ಟು ಬದುಕುವಂಥ ಜೀವಿಗಳು. ದಟ್ ಇಸ್ ಪ್ಯಾರಾಸೈಟ್. ಅಂದರೆ these parasitic bacteria grow on other organisms and will live at the cost of other organisms. Other organisms are called host. So these parasitic bacteria live at the cost of host organisms. ಯಾವುದು ಆಶ್ರಯವನ್ನು ಕೊಟ್ಟಿದೆ ಆ ಆಶ್ರಯವನ್ನು ಕೊಟ್ಟ ಜೀವಿಯನ್ನೇ ಮುಗಿಸಿ ಬದುಕುವಂಥ ಜೀವಿ ಆರ್ ಕಾಲ್ಡ್ ಪ್ಯಾರಾಸೈಟ್ಸ್. ಆಶ್ರಯದಾತರನ್ನೇ ಮುಗಿಸೋದು. ನಾವು ಸಹ ಹಾಗೆ ಅಲ್ಲ, ಕೆಲವು ಸಲ ಮನುಷ್ಯರು ಸಹ ನಮಗೆ ಕೃತಜ್ಞತೆ ಎಲ್ಲ ಸ್ವಲ್ಪ ಕಡಿಮೆ. ನಮಗೆ ಯಾರು ಹೆಲ್ಪ್ ಮಾಡಿದ್ದಾರೆ, ನಮ್ಮನ್ನು ಯಾರು ಮೇಲೆ ತಂದಿದ್ದಾರೆ, ಅವರನ್ನು ಅಡಿಗೆ ಹಾಕಿ ನಾವು ಗಮ್ಮತ್ತು ಮಾಡ್ತೀವಿ. ದಟ್ ಈಸ್ ಪ್ಯಾರಾಸಿಟಿಕ್ ಮೋಡ್ ಆಫ್ ಲೈಫ್. ಸೊ ಸಮ್ ಬ್ಯಾಕ್ಟೀರಿಯಾ ಹ್ಯಾವ್ ಪ್ಯಾರಾಸಿಟಿಕ್ ಮೋಡ್ ಆಫ್ ಲೈಫ್. ಆಮೇಲೆ ನೆಕ್ಸ್ಟ್
Bacteria are found in different shapes. They are found in different shapes. ಯಾವುದೆಲ್ಲ ಶೇಪು? ಒಂದು, they may be coccus type of bacterium, bacillus type of bacterium, Vibrio type of bacterium, and the Spirillum type of bacteria. Coccus, Bacillus, Vibrio, Spirillum. ಏನು ಹಾಗಂದರೆ ಕೋಕಸ್ ಅಂತ ಹೇಳಿದ್ರೆ ಸ್ಪೆರಿಕಲ್ ಶೇಪ್ಡ್ ಬ್ಯಾಕ್ಟೀರಿಯಾ, ಬ್ಯಾಸಿಲ್ಲಸ್ ಅಂತ ಹೇಳಿದ್ರೆ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಂ, ವಿಬ್ರಿಯೋ ಅಂತ ಹೇಳಿದ್ರೆ ಕಾಮಾ ಶೇಪ್ಡ್ ಬ್ಯಾಕ್ಟೀರಿಯಂ, ಸ್ಪೈರಿಲ್ಲಮ್ ಅಂತ ಹೇಳಿದ್ರೆ ಹೆಲಿಕಲ್ ಶೇಪ್ ಸ್ಪೈರಲ್ ಶೇಪ್ಡ್ ಬ್ಯಾಕ್ಟೀರಿಯಂ. ಡಯಾಗ್ರಾಮ್ ಮಾಡೋದಿದ್ರೆ ಸಿ, ದಿಸ್ ಈಸ್ ಎ ಕೋಕಸ್, ದಿಸ್ ಈಸ್ ಎ bacillus, this is a Vibrio bacterium, this is a spiral shaped bacterium, like this. ಸೊ ಹೀಗೆ ಒಂದೊಂದು ಬ್ಯಾಕ್ಟೀರಿಯಾ ಒಂದೊಂದು ರೀತಿಯಲ್ಲಿ ಕಂಡು ಬರ್ತದೆ. ಉದಾಹರಣೆಗೆ ಹೇಳಿ ನೋಡುವ, ಕಾಲೆರಾ ಕಾಸಿಂಗ್ ಬ್ಯಾಕ್ಟೀರಿಯಂ ವಿಬ್ರಿಯೋ ಕಾಲೆರೆ. ನೋಡಿ, ವಿಬ್ರಿಯೋ ಹೆಸರೆಲ್ಲ ಉಂಟು ನೋಡಿ, ವಿಬ್ರಿಯೋ ಕಾಲೆರೆ ಇಸ್ ಕಾಮನ್ ಶೇಪ್ ದ್ಯಾಟ್ ಕಾಸಸ್ ಕಾಲೆರಾ ಡಿಸೀಸ್. ನೋಡಿ ಒಂದು ಎಕ್ಸಾಂಪಲ್. ಹೀಗೆ ಬ್ಯಾಕ್ಟೀರಿಯಲ್ ಸೆಲ್ಸ್ ಆರ್ ಫೌಂಡ್ ಇನ್ ದೀಸ್ ಡಿಫರೆಂಟ್ ಶೇಪ್ಸ್. ಓಕೆ, ಇದು 2 ಮಾರ್ಕೆ ಕೇಳ್ತಾರೆ. ರೈಟ್ ದ ವೇರಿಯಸ್ ಶೇಪ್ಸ್ ಆಫ್ ಬ್ಯಾಕ್ಟೀರಿಯಾ ಅಂತ ಕೇಳಿದರೆ ನೀವು ಇದನ್ನು ಬರೆದ್ರೆ ಆಯ್ತು. ಡಯಾಗ್ರಾಮ್ ಎಲ್ಲ ಬರೆದ್ರೆ ಒಳ್ಳೆಯದು, ಬರೀಬೇಕು ಅಂತ ಹೇಳಿಲ್ಲ. ಖಾಲಿ 2 ಮಾರ್ಕೆ ಕೇಳಿದ್ರೆ ಡಯಾಗ್ರಾಮ್ ಎಲ್ಲ ಬರೀಬೇಕು ಅಂತ ಹೇಳಿಲ್ಲ, ಖಾಲಿ ಹೆಸರುಗಳನ್ನು ಬರೆದ್ರೆ ಆಯ್ತು. ನೆಕ್ಸ್ಟ್, broadly bacteria have been classified. Broadly, bacteria have been classified mainly into Archaebacteria, and Eubacteria. Archaebacteria and Eubacteria. What is the difference between Archaebacteria and Eubacteria? Archaebacteria is the most primitive bacteria. Primitive bacteria, these are the true bacteria, which are also advanced bacteria. Got it? So Archaebacteria are the most primitive. Most primitive ಅಂದ್ರೆ ಏನು? ಬಹಳ ಮೊದಲು, ಅತ್ಯಂತ ಮೊದಲಿಗೆ ಪ್ರೊಡ್ಯೂಸ್ ಆದ ಬ್ಯಾಕ್ಟೀರಿಯಾಗಳು ಇದು. ಅವುಗಳು ಆಮೇಲೆ ಬಂದವು ಟ್ರೂ ಬ್ಯಾಕ್ಟೀರಿಯಾ. ಕೆಲವು ಟ್ರೂ ಕ್ಯಾರೆಕ್ಟರ್ಸ್ ಆಫ್ ಲೈಫ್ ಹ್ಯಾವ್ ಬಿನ್ ಫೌಂಡ್ ದೇರ್. These live in extreme habitats. These live in extreme habitats. ಅವುಗಳು ಅಷ್ಟು ಎಕ್ಸ್ಟ್ರೀಮ್ ಅಲ್ಲ. ಎಕ್ಸ್ಟ್ರೀಮ್ ಅಂದ್ರೆ ಏನು? ವೆರಿ ಹೈ ಅಸಿಡಿಕ್ ಕಂಟೆಂಟ್, ಹೈ ಸಲಿನಿಟಿ ಕಂಟೆಂಟ್. ಹೀಗೆ ಸಾಮಾನ್ಯವಾಗಿ ಯಾವ ಜೀವಿಗಳಿಗೆ ಬದುಕಲಿಕ್ಕೆ ಆಗೋದಿಲ್ವೋ ಅಂತಹ ಜಾಗವನ್ನು ಎಕ್ಸ್ಟ್ರೀಮ್ ಅಂತ ಹೇಳೋದು. ಸಾಮಾನ್ಯರಿಗೆ ಬದುಕಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಲ್ಲ? ಈಗ ತುಂಬ ಅಸಿಡ್ ಇರುವಂಥ ಜಾಗ, ತುಂಬ ಬಿಸಿ ಇರುವಂಥ ಜಾಗ, ಕೊತ 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 ಕುದಿತಾ ಉಂಟು, ಲಾವಾರಸ, ವಾಲ್ಕೆನೋಸ್ ಅಲ್ವಾ? ತುಂಬ ಬಿಸಿ ಇರ್ತದೆ, ಟೆಂಪರೇಚರ್ ಇಸ್ ವೆರಿ ಹೈ. ಆಮೇಲೆ ತುಂಬ ಸಲೈನ್, ಸಮುದ್ರದ ನೀರೇ ಉಪ್ಪು, ಅದಕ್ಕಿಂತಲೂ ಉಪ್ಪಿನದ್ದು ನೀರುಂಟು,
ಅಂಥ ನೀರಿನಲ್ಲಿ ಹೈಪರ್ಸಲೈನ್ ಲಾಗೂನ್ಸ್ ಅಂತ ಹೇಳ್ತೇವೆ, ಅಲ್ಲಿ ಬದುಕುವಂಥ ಜೀವಿಗಳು. ದೇರ್ ಆಲ್ ಆರ್ಕಿಬ್ಯಾಕ್ಟೀರಿಯಾ, ಸಹಜವಲ್ಲದೇ ಇರುವಂತಹ ವಾತಾವರಣದಲ್ಲಿ ಬದುಕುವಂಥದ್ದು. ಆದರೆ ಇದು ಸಹಜ ವಾತಾವರಣದಲ್ಲಿ ಬದುಕುವುದು. ಇನ್ ನಾರ್ಮಲ್ ಕಂಡೀಷನ್ಸ್ ದೀಸ್ ಆರ್ಗ್ಯಾನಿಸಮ್ಸ್ ಎಕ್ಸಿಸ್ಟ್. ಗಾಟ್ ಇಟ್? ಸೊ ಇದು ಮೇನ್. ವಾಟ್ ಆರ್ ಆರ್ಕಿಬ್ಯಾಕ್ಟೀರಿಯಾ? Archibacteria are the one who live in extreme conditions. Further, each is classified into many types. Archibacteria is classified into 3 types, like thermoacidophiles, halophiles, and methanogens. These are the 3 types of archibacteria. ತುಂಬ ಇರ್ಬೋದು, ನಮಗೆ ಇಲ್ಲಿ 3 ಮಾತ್ರ ಕೊಟ್ಟಿದ್ದಾರೆ. Eubacteria are further classified into autotrophic bacteria and heterotrophic bacteria. Autotrophic bacteria and heterotrophic bacteria. ಅದನ್ನು ಮತ್ತೆ ತಗೊಳ್ತೇನೆ ನಾನು. Let me finish off archibacteria first. Thermoacidophiles, ಹೆಸರಿನಲ್ಲೇ ಉಂಟು ನೋಡಿ, ಥರ್ಮೋ ಆಸಿಡೋ. ಸೊ ದೀಸ್ ಆರ್ ದ ಬ್ಯಾಕ್ಟೀರಿಯಾ ವಿಚ್ ಲಿವ್ ಇನ್ ಹೈ ಟೆಂಪರೇಚರ್ ಆ್ಯಂಡ್ acidic ಕಂಡೀಷನ್ಸ್. ಹೈ ಟೆಂಪರೇಚರ್ ಆ್ಯಂಡ್ acidic ಕಂಡೀಷನ್ಸ್, ತುಂಬ ಅಂದರೆ ತುಂಬ ಬಿಸಿ ಮತ್ತು ಅದು ಆಮ್ಲೀಯವಾಗಿರ್ತದೆ, ಅಸಿಡಿಕ್ ಆಗಿರ್ತದೆ. ಅಂಥ ವಾತಾವರಣದಲ್ಲಿ ಬೆಳೆಯುವಂಥದ್ದು ಥರ್ಮೋಆಸಿಡೋಫೈಲ್ಸ್. ಉದಾಹರಣೆಗೆ ಬಿಸಿ ನೀರ ಬುಗ್ಗೆ, ದ ಹಾಟ್ ವಾಟರ್ ಸ್ಪ್ರಿಂಗ್ಸ್. ಓಕೆ, ಹಾಟ್ ವಾಟರ್ ಸ್ಪ್ರಿಂಗ್ಸ್, ಬಿಸಿ ನೀರ ಬುಗ್ಗೆಗಳಲ್ಲಿ ಇದು ಇರ್ತದೆ. ಬಿಸಿ ನೀರ ಬುಗ್ಗೆ ಅಂತ ಹೇಳಿದ್ರೆ ಎಷ್ಟು ಬಿಸಿ ಅಂತ ಹೇಳಿದ್ರೆ ಹತ್ತಿರ ಹೋಗ್ಲಿಕ್ಕೆ ಆಗಲ್ಲ, ಕೊತ 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 ಕುದೀತಾ ಇರ್ತದೆ. ನೀವು ಕೆಲವು ಹಿಮಾಲಯದ ಜಾಗಕ್ಕೆ ಹೋದರೆ ಅಲ್ಲಿ ನಿಮಗೆ ಈ ಬಿಸಿ ನೀರ ಬುಗ್ಗೆಗಳು ಸಿಗ್ತದೆ, ಅಲ್ಲಿ ಅದು ಹತ್ತಿರ ಹೋಗ್ಲಿಕ್ಕೆ ಆಗೋದು. ಇಟ್ ಈಸ್ ಟು ಹಾಟ್, ಇಟ್ ಈ ಬಾಯ್ಲಿಂಗ್ ಅದು. ಓಕೆ, ಅಂಥದ್ರಲ್ಲಿ ಇದು ಬದುಕ್ತದೆ. ಹ್ಯಾಲೋಫೈಲ್ಸ್ ಅಂತಂದರೆ ದ್ಯಾಟ್ ಲಿವ್ ಇನ್ ಹೈ ಸಾಲ್ಟ್ ಕಂಡೀಷನ್ಸ್. ಹೈ ಸಾಲ್ಟ್ ಕಂಡೀಷನ್ಸ್, ತುಂಬ ಉಪ್ಪು ಇರುವಂಥದ್ದು. ನಾವು ಉಪ್ಪಿನಕಾಯಿ ಹಾಕ್ತೇವಲ್ವಾ, ಉಪ್ಪಿನಕಾಯಿಯಲ್ಲಿ ಇರುವಂಥ ಉಪ್ಪು ಏನೂ ಅಲ್ಲ, ಆ್ಯಕ್ಚುಲಿ ಇಟ್ಸ್ ಟೂ ಲೆಸ್. ಅದಕ್ಕಿಂತಲೂ 10 ಪಟ್ಟು ಹೆಚ್ಚು, ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ಇರುವ ಇದರಲ್ಲಿ ಬದುಕ್ತದೆ. ಸಮುದ್ರದ ನೀರೇ ಉಪ್ಪು, ಅದಕ್ಕಿಂತಲೂ 2 ಪಟ್ಟು ಹೆಚ್ಚು ಉಪ್ಪು ಇರುವಂಥ ನೀರಿನಲ್ಲಿ ಬದುಕ್ತದೆ ಇದು. ಹೈ ಸಾಲ್ಟ್ ಕಂಡೀಷನ್ಸ್, ದೇ ಆರ್ ಕಾಲ್ಡ್ ಹ್ಯಾಲೋಫೈಲ್ಸ್. ಮೆಥೆನೋಜೆನ್ಸ್ ಅಂತಂದರೆ ದ ಆರ್ಕಿಬ್ಯಾಕ್ಟೀರಿಯಾ ವಿಚ್ ಜನರೇಟ್ methane. The archibacteria that generate methane are called methanogens. ಮೀಥೇನ್ ಅನ್ನು ಉತ್ಪತ್ತಿ ಮಾಡ್ತದೆ ಅದು. ನೀವು ಗಮನಿಸಿ, ನಿಮಗೆ ಗೊತ್ತುಂಟದು. ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಗೊಬ್ಬರ ಗ್ಯಾಸ್ ಇದೆ, ಗೋಬರ್ ಗ್ಯಾಸ್ ಇರ್ಬೋದು, ಕೃಷಿಕರ ಮನೆಯಲ್ಲಿ ಗೊಬ್ಬರ ಗ್ಯಾಸ್ ಇರ್ತದೆ ಅಲ್ವಾ. ಕೌಡಂಗ್ ನೀರಿನೊಟ್ಟಿಗೆ ಮಿಕ್ಸ್ ಮಾಡಿ ಈ ಗೋಬರ್ ಗ್ಯಾಸ್ ಟ್ಯಾಂಕ್ನ ಒಳಗೆ ಹಾಕಿ, ಆ ಗೊಬ್ಬರ ಗ್ಯಾಸ್ ಟ್ಯಾಂಕ್ನ ಒಳಗಡೆ ಫರ್ಮೆಂಟೇಷನ್ ಆಗ್ತದೆ. ಫರ್ಮೆಂಟೇಷನ್ ಆಗಿ ಮೀಥೇನ್ ಗ್ಯಾಸ್ ಬರ್ತದೆ. ಆ ಗ್ಯಾಸ್ ಪೈಪ್ನ ಮೂಲಕ ಒಳಗೆ ಬಂದು ನಮ್ಮ ಮನೆಗೆ ಬಂದು ಅದರಲ್ಲಿ ನಾವು ಅಡುಗೆ ಎಲ್ಲ ಮಾಡ್ತೇವೆ ಅಲ್ವಾ. ನೀವು ನೋಡಿ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರ್ಬೋದು. ಸೊ ದ್ಯಾಟ್ ಗೊಬ್ಬರ್ ಗ್ಯಾಸ್ ಈಸ್ ಬಿ ದಿಸ್. ಇಟ್ ಈಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಮೆಥನೋಜೆನ್ಸ್.
ಹಾಗಾದರೆ ಎಲ್ಲಿರುತ್ತದೆ? ಇನ್ ದ ಗಟ್ ಆಫ್ ಕ್ಯಾಟಲ್ಸ್. ದೇ ಆರ್ ಪ್ರೆಸೆಂಟ್ ಇನ್ ದ ಗಟ್ ಆಫ್ ಕ್ಯಾಟಲ್ಸ್. ರೂಮಿನೆಂಟ್ಸ್ಗಳಲ್ಲಿ ಹಾಗೆ ಸಹ ಹೇಳ್ಬೋದು, ಇನ್ ದ ರೂಮಿನೆಂಟ್ಸ್. ಇನ್ ಕೇಸ್ ಆಫ್ ರೂಮಿನೆಂಟ್ಸ್. ರೂಮಿನೆಂಟ್ಸ್ ಅಂದರೆ ಯಾರು? ಒಮ್ಮೆ ತಿಂದು ಆಮೇಲೆ ಪುನಃ ಅದನ್ನು ಮೆಲುಕು ಹಾಕ್ತಾ ಇರ್ತವಲ್ಲ, ಅವುಗಳ ರೂಮಿನೆಂಟ್ಸ್. ನೀವು ದನಗಳನ್ನು ನೋಡಿದ್ದು ನೋಡಿ, ಅವುಗಳು ಸುಮ್ಮನೆ ಮಲಗಿಕೊಂಡು ಹೀಗೆ ಜಗಿತಾ ಇರ್ತದೆ. ಅದು ಯಾಕೆ ಅಂತ ಹೇಳಿದ್ರೆ ಒಳಗೆ ಹೋದದ್ದನ್ನು ಪುನಃ ತಂದು ಅದನ್ನು ಪುನಃ ಸರಿ ಸಣ್ಣ ಸಣ್ಣದು ಜಗ್ದು ಒಳಗೆ ಗಳಿಸ್ತದೆ. ದೇ ಆರ್ ರೂಮಿನೆಂಟ್ಸ್. ಓಕೆ, ಸೊ ದೇ ಆರ್ ಮೆಥೆನೋಜೆನ್ಸ್. ಗಾಟ್ ಇಟ್? ಹೆನ್ಸ್ there are 3 types of archaebacteria. 3 ಮಾರ್ಕಿಗೆ ಬರ್ತದೆ. The one who live in high temperature and acidic conditions called thermoacidophiles. The one who lives in high salt conditions called halophiles. The one who lives in the one who produces methane are the methanogens. ಇದು 3 ಮಾರ್ಕಿಗೆ ಕೇಳ್ತಾರೆ, ಗೊತ್ತಿರಲಿ ನಿಮಗೆ. Next, the true bacteria. The eubacteria are also classified. They are classified into autotrophs and heterotrophs. Autotrophs and heterotrophs. ಏನು ಡಿಫರೆನ್ಸು? Autotrophic bacteria produce food by photosynthesis. Heterotrophic bacteria cannot produce the food. They depend on others for their food. ಇವುಗಳು ಅವುಗಳ ಆಹಾರವನ್ನು ಅವುಗಳೇ ಪ್ರೊಡ್ಯೂಸ್ ಮಾಡ್ಕೊಳ್ತವೆ, ಉತ್ಪತ್ತಿ ಮಾಡ್ಕೊಳ್ತವೆ. ಇವುಗಳು ಅವುಗಳ ಫುಡ್ಡನ್ನು ಸ್ವಂತವಾಗಿ ತಯಾರು ಮಾಡಲಿಕ್ಕೆ ಆಗುವುದಿಲ್ಲ ಅವುಗಳಿಗೆ. ಅವುಗಳು ಆಹಾರಕ್ಕಾಗಿ ಬೇರೆಯವರ ಮೇಲೆ ಪರಾವಲಂಬಿಗಳು. ಪರಾವಲಂಬಿಗಳು ಅಂತ ಹೇಳಿದ್ರೆ ಇದು ಹೆಟೆರೋಟ್ರೋಫ್. ಓಕೆ. Autotrophs, they prepare food by using some energy source. Based on the energy source that they use, autotrophic bacteria may be phototrophs or chemotrophs. Phototrophs or chemotrophs. What is the difference between phototroph and chemotroph? Photo ಅಂದ್ರೆ ಏನು? ಫೋಟೋ ಅಂದರೆ ಲೈಟ್. ಫೋಟೋ ಅಂದರೆ ಲೈಟ್. ಸೊ ಲೈಟನ್ನು ಉಪಯೋಗಿಸಿಕೊಂಡು ದೇ ಪ್ರಿಪೇರ್ ಫುಡ್. ಸೊ ವಿಚ್ ಇಸ್ ದ ಸೋರ್ಸ್ ಆಫ್ ಎನರ್ಜಿ? ಎನರ್ಜಿ ಸೋರ್ಸ್ ಇಸ್ ಲೈಟ್. ಸೊ ಲೈಟ್ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ ವಿಚ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಫುಡ್, ಗ್ಲೂಕೋಸ್. ಸೊ ವೆರಿ ಸಿಂಪಲ್. Example for phototrophic bacteria are cyanobacteria, like nostoc. Cyanobacteria, which are also called blue-green algae. Cyanobacteria are also called blue-green algae. ಸೊ ಅವುಗಳೆಲ್ಲ ಫೋಟೋಟ್ರೋಫಿಕ್ ಬ್ಯಾಕ್ಟೀರಿಯಾ. ಎಕ್ಸಾಂಪಲ್ ಕೇಳ್ತಾರೆ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಫೋಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ಅಂತ ಕೇಳಿದರೆ ಯು ಶುಡ್ ರೈಟ್ ಸೈನೋಬ್ಯಾಕ್ಟೀರಿಯಾ ಆರ್ ಬ್ಲೂ ಗ್ರೀನ್ ಆಲ್ಗೆ. ಓಕೆ. ದೀಸ್ chemotrophs will get the hydrogen by oxidizing. They get the energy by oxidizing some of the chemicals like nitrates, nitrites, or ammonia. Okay. So chemotrophs will obtain the energy by the oxidation of nitrates,
ನೈಟ್ರೈಟ್ಸ್ ಆರ್ ಅಮೋನಿಯಾ. ಇಲ್ಲಿಂದ ಅವುಗಳಿಗೆ ಹೈಡ್ರೋಜನ್ ಸಿಗ್ತದೆ. ಹೈಡ್ರೋಜನ್ ವಿಲ್ ಬಿ ಯೂಸ್ಡ್ ಫಾರ್ ಸಿಂಥೆಸಿಸ್ ಆಫ್ ಫುಡ್. ಹೈಯರ್ ಪ್ಲಾಂಟ್ಸ್ನಲ್ಲಿ ವಾಟರ್ ವಿಲ್ ಗಿವ್ ದ ಹೈಡ್ರೋಜನ್. ಇಲ್ಲಿ ಹಾಗಲ್ಲ. ಇಲ್ಲಿ ಹೈಡ್ರೋಜನ್ ವಿಲ್ ಬಿ ಗಿವನ್ ಬೈ ದೀಸ್ different inorganic chemicals, nitrates, nitrites, ammonia, etc. Is that okay? So this is the difference. By the oxidation of these inorganic substrates, the chemotrophs obtain the hydrogen and will synthesize the food. These, by using the light energy, produce the food. That is the difference. ನಿಮಗೆ ಇದೆಲ್ಲ ಗೊತ್ತಿರಲಿ, ಈ ಹೆಸರು ಗೊತ್ತಿರಲಿ, ಈ ಎಕ್ಸಾಂಪಲ್ಸ್ ಗೊತ್ತಿರಲಿ. ನೆಕ್ಸ್ಟ್, one of the examples for phototrophs is blue-green algae. Nothing but one of the blue-green algae is nostoc. ನಿಮಗೆ ಒಂದು ಎಕ್ಸಾಂಪಲನ್ನು ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ದಟ್ ಈಸ್ ನೋಸ್ಟಾಕ್. ಓಕೆ, ನೋಸ್ಟಾಕ್ ಈಸ್ ಆಲ್ವೇಸ್ ಫೌಂಡ್ ಇನ್ ಸ್ಪೆರಿಕಲ್ ಸ್ಟ್ರಕ್ಚರ್ಸ್ ಇನ್ ದ ವಾಟರ್, ಆನ್ ದ ವಾಟರ್. ನೀವು ಈ ಗದ್ದೆಯಲ್ಲಿ ನೀರು ನಿಂತಾಗ ಆ ನೀರಿನ ಮೇಲೆ ಎಲ್ಲ ಸಣ್ಣ ಸಣ್ಣ ಗ್ರೀನ್ ಬಾಲ್ಗಳು ತೇಲ್ತಾ ಇರ್ತದೆ. ಅದು ಹೆಚ್ಚಾಗಿ ನೋಸ್ಟಾಕ್ ಆಗಿರಲಿಕ್ಕೆ ಸಾಧ್ಯತೆ ಉಂಟು. ಹೆಚ್ಚಾಗಿ ಹೋಗಲಿಲ್ಲ, ಬೇರೆ ಆಲ್ಗೆಗಳು ಇರ್ತದೆ, ಬಟ್ ಹೆಚ್ಚಾಗಿ ಇದು. ಓಕೆ, and each nostoc is a filamentous bacterium. Each nostoc is a filamentous bacterium. ನೋಡಿ, this is a filament. ನೋಡಿ, this is a filament of nostoc. So this is filament and this is one vegetative cell, and the entire filament is covered over by mucilaginous sheath. Entire filament is covered over by mucilaginous sheath. ಹಾಗಾಗಿ ಅದು ಕೈಗೆ ಸಿಕ್ಕುವುದಿಲ್ಲ, ಜಾರ್ತದೆ. ಸ್ಲಿಪ್ಪರಿ because of mucilaginous sheath. And some of the cells in this trichome or in this filament is having some peculiar structure. ಹೇಗೆ? Some cells in the filament will be specialized cells. These specialized cells are called heterocysts. So this is a filament of nostoc. It is a filament of nostoc. What is heterocyst? Heterocyst is a specialized cell in the filament of nostoc. What is the function of heterocyst? Heterocyst will help in nitrogen fixation. Heterocyst will help in nitrogen fixation. ಅಂದರೆ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಅದು ಹೀರಿಕೊಂಡು ಮಣ್ಣಿಗೆ ಅಥವಾ ಪ್ಲಾಂಟ್ಗೆ ಒದಗಿಸಿ ಕೊಡ್ತದೆ. ದಟ್ ಈಸ್ ನೈಟ್ರೋಜನ್ ಫಿಕ್ಸೇಷನ್. ಅದರ ಆ್ಯಕ್ಚುಯಲ್ ಡೆಫಿನಿಷನ್ ಬೇರೆ ಉಂಟು, ಈಗ ಇಷ್ಟು ಸಾಕು, ಮುಂದೆ ಬೇರೆ ಚಾಪ್ಟ್ರಲ್ಲಿ ಬರ್ತದೆ. ಓಕೆ,
ಸೊ ನೈಟ್ರೋಜನ್, ವಾತಾವರಣದಲ್ಲಿರುವಂಥ ನೈಟ್ರೋಜನನ್ನು ಈ ನೋಸ್ಟಾಕ್, ಈ ಹೆಟೆರೋಸಿಸ್ಟ್ ಹೀರಿಕೊಂಡು ಅದನ್ನು ಒಂದು ಮಣ್ಣಿಗೆ ಕೊಡ್ತದೆ, ಇಲ್ಲದಿದ್ದರೆ ಗಿಡಕ್ಕೆ ಕೊಡ್ತದೆ, ಅಥವಾ ಭೂಮಿಯಲ್ಲಿರುವ ನೈಟ್ರೋಜನನ್ನು ಹೀರಿಕೊಂಡು ಅದನ್ನು ಫಿಕ್ಸೇಷನ್ ಮಾಡಿ ಪ್ಲಾಂಟಿಗೆ ಒದಗಿಸ್ತದೆ. ಹಾಗಾಗಿ ಫಿಲಮೆಂಟಲ್ಲಿ, ಇನ್ ಫಿಲಮೆಂಟ್ there is chain of cells, ಒಂದು ಸೆಲ್ಗೆ ಇನ್ನೊಂದು ಸೆಲ್ ಜಾಯಿಂಟ್ ಆಗ್ತಾ ಹೋಗಿ ಅದು ಇಡೀ ಒಂದು ಚೈನನ್ನು ಫಾರ್ಮೇಷನ್ ಮಾಡ್ತದೆ. ಓಕೆ, ಅದು ಎಷ್ಟು ಉದ್ದ ಬೇಕಾದ್ರೂ ಇರ್ಬೋದು, ಒಂದು ಚೈನಲ್ಲಿ ನಂಬರ್ ಆಫ್ ಸೆಲ್ಸ್ ಎಷ್ಟು ಬೇಕಾದ್ರೂ ಇರ್ಬೋದು, ಡಿಪೆಂಡ್ಸ್, ರೈಟ್. ಆಮೇಲೆ ಇದರಲ್ಲಿ ಒಂದು ಸೆಲ್ನಲ್ಲಿ ದೇರ್ ವಿಲ್ ಬಿ ಹೆಟೆರೋಸಿಸ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಿಕ್ಸೇಷನ್ ಆಫ್ ನೈಟ್ರೋಜನ್. ಹಾಗಾದ್ರಿಂದ ದಿಸ್ ಫಿನೋಸ್ಟಾಕ್ ಆರ್ ಸಯನೋಬ್ಯಾಕ್ಟೀರಿಯಾ ಆರ್ ದ ವೆರಿ ಇಂಪಾರ್ಟೆಂಟ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಆರ್ ಫೋಟೋಸಿಂಥೆಟಿಕ್ ಆಲ್ಗೆ, ಐ ಮೀನ್ ಫೋಟೋಸಿಂಥೆಟಿಕ್ ಆಟೋಟ್ರೋಫ್ಸ್ ಅಥವಾ ಫೋಟೋಸಿಂಥೆಟಿಕ್ ಯುಬ್ಯಾಕ್ಟೀರಿಯಾ ವಿಚ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್. ಅದು ತುಂಬ ಬೇರೆ ಬೇರೆ ಪ್ಲ್ಯಾಂಟ್ಗಳ ರೂಟ್ನಲ್ಲಿ, ಸಾಯಿಲ್ನಲ್ಲಿ ಎಲ್ಲ ಬದುಕುತ್ತದೆ. ಅದು ಇಟ್ ವಿಲ್ ಹೆಲ್ಪ್ ಇನ್ ದ ನೈಟ್ರೋಜನ್ ಫಿಕ್ಸೇಷನ್. ಕಮಿಂಗ್ ಟು ಹೆಟೆರೋಟ್ರೋಫ್ಸ್. ಹೆಟೆರೋಟ್ರೋಫ್ಸ್ ಅಂದರೆ ಏನರ್ಥ? ಪರಾವಲಂಬಿ ಜೀವಿಗಳು, ಪರಾವಲಂಬಿ ಬ್ಯಾಕ್ಟೀರಿಯಾಗಳು. ಯಾಕೆ ಹೆಟೆರೋಟ್ರೋಫ್ ಅಂತಂದರೆ ದೇ ಕೆನಾಟ್ ಸಿಂಥೆಸೈಸ್ ದೇರ್ ಓನ್ ಫುಡ್. ಅವುಗಳಿಗೆ ಅವುಗಳ ಸ್ವಂತ ಆಹಾರವನ್ನು ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ. ಯಾಕಂದರೆ ಕ್ಲೋರೋಫಿಲ್ಸ್ ಇಲ್ಲ, ಪಿಗ್ಮೆಂಟ್ಸ್ ಆರ್ ನಾಟ್ ದೇರ್, ಸೊ ದೇ ಕೆನಾಟ್ ಸಿಂಥೆಸೈಸ್ ದೇರ್ ಓನ್ ಫುಡ್. ಸೊ ದೇ ಡಿಪೆಂಡ್ ಫಾರ್ ಫುಡ್ ಆನ್ ಅದರ್ಸ್. ಬೇರೆಯವರು ಮಾಡಿಟ್ಟ ಆಹಾರವನ್ನು ತಾನು ತಿನ್ನೋದು. That is why they are called heterotrophs. We have plenty of heterotrophs in the nature, and they even help in decomposition like processes. ಈಗ ಉದಾಹರಣೆಗೆ ಡಿಕಾಂಪೋಸಿಷನ್ಗೆ ಇದು ಹೆಲ್ಪ್ ಮಾಡ್ತದೆ, ರಿಸೈಕ್ಲಿಂಗ್ಗೆ ಹೆಲ್ಪ್ ಮಾಡ್ತದೆ. ಈಗ ಡಿಕಾಂಪೋಸರ್ಸ್ ಅಂತಲೇ ಉಂಟು, ಸ್ಯಾಪ್ರೋಫೈಟ್ಸ್ ಅಂತಲೇ ಉಂಟು. ದೇ ವಿಲ್ ಹೆಲ್ಪ್ ಇನ್ ದ ಡಿಕಾಂಪೋಸಿಷನ್ ಆಫ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್. ನೆಕ್ಸ್ಟ್, uses of bacteria. Uses of bacteria. What are the applications of bacteria? In what way they are used? They have lots of applications. One, in the process of curdling. In curdling process. ಏನು curdling process ಅಂದರೆ ಹಾಲನ್ನು ಮೊಸರನ್ನಾಗಿಸುವ ಪ್ರಕ್ರಿಯೆ is called curdling. ನೀವು ಹಾಲಿಗೆ ಹೆಪ್ಪು ಹಾಕ್ತೀರಿ ಅಲ್ವಾ? ಈ ಹೆಪ್ಪು ಇಸ್ ವಾಟ್? ಆ ಹೆಪ್ಪು ಈಸ್ ನಥಿಂಗ್ ಬಟ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ, ಲ್ಯಾಬ್ ಅಂತ ಹೇಳ್ತೇವೆ ಅದನ್ನು, ಅಥವಾ ಲ್ಯಾಕ್ಟೋಬ್ಯಾಸಿಲ್ಲಸ್ ಬ್ಯಾಕ್ಟೀರಿಯಲ್ಸ್. ಇದು ಲ್ಯಾಕ್ಟೋಬ್ಯಾಸಿಲ್ಲಸ್ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ ಇಸ್ಕೊಂಡು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾವನ್ನು ನೀವು ಹಾಕೋದು ಹಾಲಿಗೆ, ಮರು ದಿವಸ ಆಗುವಾಗ ಅದು ಮೊಸರಾಗಿರ್ತದೆ. ದ್ಯಾಟ್ ಈಸ್ ಬಿಕಾಸ್ ಆಫ್ ದ ಆಕ್ಟಿವಿಟಿ ಆಫ್ ದಿಸ್ ಬ್ಯಾಕ್ಟೀರಿಯಾ, ಫರ್ಮೆಂಟೇಷನ್. ಓಕೆ, ಸೊ ಕರ್ಡ್ಲಿಂಗ್ ಆಗಿರ್ತದೆ. ಆಮೇಲೆ ದೇ ಆರ್ ಯೂಸ್ಡ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಆಂಟಿಬಯೋಟಿಕ್ಸ್. ದೇ ಆರ್ ಯೂಸ್ಡ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಆಂಟಿಬಯೋಟಿಕ್ಸ್. ಏನು ಆಂಟಿಬಯೋಟಿಕ್ಸ್ ಇದೆ? ವಾಟ್ ಆರ್ ಆಂಟಿಬಯೋಟಿಕ್ಸ್? Antibiotics are a group of chemicals which are used as medicines which will kill the disease causing organisms. ನಮಗೆ ಜ್ವರ ಬಂದರೆ ಅಥವಾ ಗಾಯ ಆದರೆ ಅಥವಾ ಇನ್ನು ಬೇರೆ ಬೇರೆ ಡಿಸೀಸಸ್ಗಳಿಗೆ ನಮಗೆ ಕೆಲವು ಮೆಡಿಸಿನ್ ಒಟ್ಟಿಗೆ ಆ್ಯಂಟಿಬಯೋಟಿಕ್ಸ್ ಕೂಡ ಕೊಡ್ತಾರೆ ಡಾಕ್ಟರ್ ಅಲ್ವಾ? ಯಾಕೆ ಕೊಡ್ತಾರೆ ಅಂತಂದರೆ ನಮ್ಮ ಒಳಗೆ ಬೇಡದೇ ಇರುವ ಕೆಲವು ಜೀವಿಗಳು ಬೆಳೆದ್ರೆ ಬದುಕಿದರೆ ಅದನ್ನು ಕೊಲ್ಲಿಕ್ಕೆ ಬೇಕಾಗಿ, ಆವಾಗ ನಮ್ಮ ರೋಗ ವಾಸಿ ಆಗ್ತದೆ. ಅದಕ್ಕೆ ಬೇಕಾಗಿ ಆ್ಯಂಟಿಬಯೋಟಿಕ್ಸ್ ಆರ್ ಗಿವನ್. ಮೆಜಾರಿಟಿ ಆಫ್ ದ ಆ್ಯಂಟಿಬಯೋಟಿಕ್ಸ್ ಆರ್ ಅಬ್ಟೈನ್ಡ್ ಫ್ರಮ್ ಬ್ಯಾಕ್ಟೀರಿಯಾ. There are many species of bacteria which provide the antibiotics. They also help in nitrogen fixation, thus increase the soil fertility.
They fix the nitrogen in the soil. That is how soil fertility is increased. ಭೂಮಿಯಲ್ಲಿ ಮಣ್ಣಿನಲ್ಲಿ ಸಾರಜನಕವನ್ನು ಫಿಕ್ಸ್ ಮಾಡಿ ಆ ಮೂಲಕವಾಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ತದೆ. ಎಷ್ಟೋ ಪ್ಲ್ಯಾಂಟ್ಗಳ ರೂಟ್ನಲ್ಲಿ ಸೈನೋಬ್ಯಾಕ್ಟೀರಿಯಾ ಇರ್ತದೆ. ಸೊ ಅದರಲ್ಲಿ ಹೆಟಿರೋಸಿಸ್ಟ್ ಉಂಟು. ಅವುಗಳೇನು ಮಾಡ್ತದೆ, ದೇ ವಿಲ್ ಫಿಕ್ಸ್ ನೈಟ್ರೋಜನ್. ಅದರಿಂದಾಗಿ ಸಾಯಿಲ್ ಫರ್ಟಿಲಿಟಿ ವಿಲ್ ಬಿ ಎನ್ಹ್ಯಾನ್ಸ್ಡ್. ಸೊ ನಮಗೆ ಬೆಳೆ ಬೆಳೀಲಿಕ್ಕೆ ಸುಲಭ ಆಗ್ತದೆ. ಸೊ ದೀಸ್ ಆರ್ ದ 3 ಮೇಜರ್ ಅಪ್ಲಿಕೇಶನ್ಸ್ ಆಫ್ ಬ್ಯಾಕ್ಟೀರಿಯಾ, ಯೂಸಸ್ ಆಫ್ ಬ್ಯಾಕ್ಟೀರಿಯಾ. 3 ಮಾರ್ಕಿಗೆ ಅಥವಾ 1 ಮಾರ್ಕಿಗೆ ಅಥವಾ 2 ಮಾರ್ಕಿಗೆ ಕೇಳ್ಬೋದು. ಗೊತ್ತಿರಲಿ ನಿಮಗೆ. 1 ಮಾರ್ಕಿಗೆ ಕೇಳಿದರೆ 1 ಬರೆಯೋದು, 2 ಮಾರ್ಕಿಗೆ ಕೇಳಿದರೆ 2 ಬರೆಯೋದು, 3 ಮಾರ್ಕಿಗೆ ಕೇಳಿದರೆ 3 ಬರೀಬೇಕು. ಓಕೆ, ನೆಕ್ಸ್ಟ್ ದ ಹಾರ್ಮ್ಸ್ ಆಫ್ ಬ್ಯಾಕ್ಟೀರಿಯಾ. ಅದರಿಂದ ಆಗುವ ಉಪದ್ರವಗಳೇನು? ಅದರಿಂದ ಆಗುವ ಉಪದ್ರವಗಳೇನು ಅಂತಂದರೆ, they cause lots of damages. So they cause diseases. They cause diseases to humans as well as to crops. ಬೆಳೆಗಳಿಗೂ ತೊಂದರೆ ಕೊಡ್ತದೆ, ಮನುಷ್ಯರಿಗೂ ತೊಂದರೆ ಕೊಡ್ತದೆ. For example, there are many diseases which are caused in case of human beings, like the tuberculosis, tetanus, cholera, typhoid, etc. ಇದೆಲ್ಲ are caused by bacteria in case of human beings. In case of crops, agricultural crops ನಲ್ಲಿ ತುಂಬ ಉಂಟು ಡಿಸೀಸಸ್ಗಳು. ಆದರೆ ನಮಗೆ ಒಂದೇ ಕೊಟ್ಟಿದ್ದಾರೆ, ದಟ್ ಈಸ್ ಸಿಟ್ರಸ್ ಕ್ಯಾಂಕರ್. ಸಿಟ್ರಸ್ ಕ್ಯಾಂಕರ್ ಡಿಸೀಸ್. ಒಂದು ಲಿಂಬೆಹಣ್ಣು, ನೀವು ಲಿಂಬೆಹಣ್ಣು ನೋಡಿದ್ದೀರಲ್ವಾ? ಲಿಂಬೆಹಣ್ಣಿನ ಚರ್ಮದ ಮೇಲೆ, ಎಪಿಕಾರ್ಪ್ನ ಮೇಲೆ ಅಲ್ಲಲ್ಲಿ ಹೀಗೆ ಬ್ರೌನ್ ಕಲರ್ಡ್ ಹೀಗೆ ಪ್ಯಾಚ್ ಇರ್ತದೆ, ಹೀಗೆ ಪ್ಯಾಚ್ ಇರ್ತದೆ. ಕೆಲವು ಸಲ ಅದು ಹೆಚ್ಚಾದರೆ ಅದರಿಂದ ನೀರೆಲ್ಲ ಹೊರಗೆ ಬರ್ತಾ ಇರ್ತದೆ. ಸೊ ದಿಸ್ ಈಸ್ ಕಾಲ್ಡ್ ಕ್ಯಾಂಕರ್. ಸೊ there are many cankers on the citrus epicarp and that is caused by bacteria. Xanthomonas citri ಅಂತ ಹೇಳ್ತೇವೆ ಅದನ್ನು. ಹೀಗೆ ವೇರಿಯಸ್ bacterial species will cause various diseases in case of humans and in case of crops. Thus they cause big damage to the plants, of course even to the human life also. Next, reproduction in bacteria. How the bacteria reproduce? Reproduction in bacteria. They show all the 3 types, that is vegetative reproduction, asexual reproduction and sexual reproduction. All the 3 will be shown. Vegetative reproduction is normally by cell division. ಏನದು ಸೆಲ್ ಡಿವಿಷನ್ ಅಂದರೆ, ಒಂದು ಸೆಲ್ ಹೀಗಿರ್ತದೆ, ದಿಸ್ ಈಸ್ ದ ಪೇರೆಂಟಲ್ ಸೆಲ್, ಇಟ್ ಅಂಡರ್ಗೋ ಸೆಲ್ ಡಿವಿಷನ್ ಆ್ಯಂಡ್ ಪ್ರೊಡ್ಯೂಸಸ್ 2 cells ಲೈಕ್ ದಿಸ್ ಈಸ್ ಸೆಲ್ ಡಿವಿಷನ್. ಒಂದಿದ್ದದ್ದು 2 ಆಗುತ್ತೆ. ಸೊ ವೆರಿ ಕಾಮನ್ ಪ್ರಾಸೆಸ್. Asexual reproduction occurs by the production of spores, particularly during the unfavorable conditions. Particularly during unfavorable conditions ಅಂದರೆ ವಾತಾವರಣ ನಮ್ಮ ಬದುಕಿಗೆ ಪೂರಕವಾಗಿರದೇ ಇದ್ದಾಗ, ಬ್ಯಾಕ್ಟೀರಿಯಾಗಳಿಗೆ ಬದುಕಲಿಕ್ಕೆ
ಪೂರಕವಾದಂತಹ ವಾತಾವರಣ ಇಲ್ಲದೇ ಇದ್ದಾಗ ಬ್ಯಾಕ್ಟೀರಿಯಾ ವಿಲ್ ಪ್ರೊಡ್ಯೂಸ್ ಸಮಥಿಂಗ್ ಕಾಲ್ಡ್ ಸ್ಪೋರ್ಸ್. ಅದು ಇನ್ನೂ ಸ್ಪಷ್ಟವಾಗಿ ಹೇಳಬೇಕಿದ್ರೆ ದೇ ಆರ್ ಎಂಡೋಸ್ಪೋರ್ಸ್. ಓಕೆ, ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಎಂಡೋಸ್ಪೋರ್ಸ್. ಸೊ ಎಂಡೋಸ್ಪೋರ್ ಆಗ್ತದೆ. ಎಂಡೋಸ್ಪೋರ್ ಅಂತಂದರೆ ಅದು ಸೆಲ್ ಹೀಗೆ ಆಗಿ ಅದರ ಸುತ್ತ ಒಂದು ಥಿಕ್ ವಾಲ್ ಕ್ರಿಯೇಟ್ ಆಗ್ತದೆ. ಇಲ್ಲಿ ಒಳಗೆ ಫುಡ್ ಇರ್ತದೆ. ಸೊ ಸುಮ್ಮನೆ ದೇ ವಿಲ್ ಬಿ ಇನ್ ರೆಸ್ಟಿಂಗ್ ಕಂಡೀಷನ್ ಟಿಲ್ ದ ಕಂಡೀಷನ್ಸ್ ಬಿಕಮ್ ಆಲ್ ರೈಟ್. ಸೊ ಜಸ್ಟ್ ಟು ಓವರ್ಕಮ್ ದ ಅನ್ಫೇವರೇಬಲ್ ಕಂಡೀಷನ್ಸ್ ದ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಎಸೆಕ್ಚುವಲ್ ಸ್ಪೋರ್ಸ್ ಜಸ್ಟ್ ಟು ಲಿವ್. ಆಮೇಲೆ ವಾತಾವರಣ ಸರಿಯಾದಾಗ ಅದು ಸರಿಯಾಗ್ತದೆ. ನೆಕ್ಸ್ಟ್, ಸೆಕ್ಷುವಲ್ ರೀಪ್ರೊಡಕ್ಷನ್ ಆ್ಯಕ್ಚುಲಿ ಈಸ್ ನಾಟ್ ದ್ಯಾರ್. ನಿಜವಾಗಿ ಆದರೆ ಬ್ಯಾಕ್ಟೀರಿಯಾಗಳಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಇಲ್ಲ. ಯಾಕಂದರೆ ಅಲ್ಲಿ ಸೆಕ್ಸ್ ಆರ್ಗನ್ಸ್ ಇಲ್ಲ. ಹೈಯರ್ ಆರ್ಗ್ಯಾನಿಸಮ್ಸ್ನಲ್ಲಿ, ಪ್ಲಾಂಟ್ಸ್, ಆ್ಯನಿಮಲ್ಸ್ನಲ್ಲಿರುವ ಹಾಗೆ ಬ್ಯಾಕ್ಟೀರಿಯಾ ಡು ನಾಟ್ ಹ್ಯಾವ್ ಸೆಕ್ಸ್ ಆರ್ಗನ್ಸ್. ಆದರೆ ಸೆಕ್ಷುವಲ್ ಕೈಂಡ್ ಆಫ್ ರೀಪ್ರೊಡಕ್ಷನ್ ಅಕ್ಕರ್ಸ್ ಇನ್ ಬ್ಯಾಕ್ಟೀರಿಯಾ. ಸೆಕ್ಷುವಲ್ನ ಹಾಗೆ, ಬಟ್ ಆ್ಯಕ್ಚುಲ್ ಸೆಕ್ಷುವಲ್ ಅಲ್ಲ. ಆ್ಯಕ್ಚುಲಿ ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಏನಾಗೋದು, ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್ ಇನ್ ಎ ಸೆಕ್ಷುವಲ್ ರೀಪ್ರೊಡಕ್ಷನ್, ಇಟ್ ಈಸ್ ಆ್ಯಕ್ಚುಲಿ ದ transfer of genetic material. It is actually the transfer of genetic material. Andre artha enu, during sexual reproduction, kind of reproduction in case of bacteria, the two cells come together and they develop a bridge between each other, and from one cell the DNA is transferred to the other cell. Okay, DNA is transferred to the other cell. ಅಷ್ಟೇ ಆಗೋದು, ಬೇರೆ ಏನಲ್ಲ. ಈಗ ಹೈಯರ್ ಪ್ಲಾಂಟ್ಸಲ್ಲಿರ್ಬೋದು, ನಮ್ಮಲ್ಲಿ ಸಹ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗೋದೇನು, ಆ್ಯಕ್ಚುಲಿ ದ ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಫ್ರಮ್ ಮೇಲ್ ಟು ಫಿಮೇಲ್, ಅದೇ ಆಗೋದು. ಸಿಮಿಲರ್ ಕೈಂಡ್ ಆಫ್ ಥಿಂಗ್ಸ್ ಹ್ಯಾಪನ್ ಇನ್ ಬ್ಯಾಕ್ಟೀರಿಯಾ. ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ sexual mode of reproduction, but actually not sexual reproduction. Next, illige bacteria the study mugitu. That is the end of the studies on bacteria. And we have a small group of organisms in kingdom Monera, and they are called mycoplasma. Mycoplasma. What are mycoplasma? Mycoplasma are prokaryotes that do not have cell wall, which live in anoxygenic conditions. ಇದು ಮೂರು ಮೇಜರ್ ಕ್ಯಾರೆಕ್ಟರ್ ಆಫ್ ಎ ಮೈಕೋಪ್ಲಾಸ್ಮಾ. ನೋಡಿ, ಮಾಮೂಲಿ ಬ್ಯಾಕ್ಟೀರಿಯಲ್ ಸೆಲ್ಗೆ ಸೆಲ್ ವಾಲ್ ಉಂಟು, ಸೆಲ್ ವಾಲ್ನ ಒಳಗಡೆ ಪ್ಲಾಸ್ಮಾ ಮೆಂಬ್ರೇನ್ ಉಂಟು. ಹೀಗೆ ದೇರ್ ಇಸ್ ಪ್ಲಾಸ್ಮಾ ಮೆಂಬ್ರೇನ್ ವಿತ್ ಇನ್ ದ ಸೆಲ್ ವಾಲ್. ಸೊ ಮೈಕೋಪ್ಲಾಸ್ಮಾಗಳಲ್ಲಿ ದೇರ್ ಇಸ್ ನೋ ಸೆಲ್ ವಾಲ್, ದೇರ್ ಇಸ್ ಓನ್ಲಿ ಪ್ಲಾಸ್ಮಾ ಮೆಂಬ್ರೇನ್, ಆ್ಯಂಡ್ ದೇ ಡು ನಾಟ್ ಲಿವ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ದೇ ಡೋಂಟ್ ಲೈಕ್ ಆಕ್ಸಿಜನ್. ಸೊ ಆಕ್ಸಿಜನ್ ಇಲ್ಲದೆ ಇರೋ ಜಾಗದಲ್ಲಿ ಮಾತ್ರ ಬೆಳೆಯುವಂಥದ್ದು. and they are ultra microscopic. They are ultra microscopic ಅಂದರೆ ಸ್ಮಾಲರ್ ದ್ಯಾನ್ ಬ್ಯಾಕ್ಟೀರಿಯಾ. ಹಾಗಾಗಿ ಈ ಪ್ರಪಂಚದಲ್ಲಿ ಅತ್ಯಂತ ಸೂಕ್ಷ್ಮ ಜೀವಿಗಳು ಯಾವುದು ಅಂತ ಕೇಳಿದ್ರೆ ಏನು ಹೇಳಬೇಕು? ಮೈಕೋಪ್ಲಾಸ್ಮಾ. The most small organisms, the most microscopic organisms on this earth are mycoplasma. So what is a mycoplasma? Mycoplasma is an ultra microscopic prokaryote that doesn't have cell wall, that lives in the absence of oxygen anta heltare, and they cause many diseases. Got it? In humans and in plants and animals they cause various types of diseases. Is that okay? So this is something about the
ಕಿಂಗ್ಡಮ್ ಮೊನೇರಾ ಉಳಿದದಲ್ಲ, ನಾನು ಚಾಪ್ಟರ್ ಮುಗಿಲಿಲ್ಲ ಇನ್ನೂ ಸಹ. ಕ್ಯಾಟ್ಸ್ ಒಂದು ಕಿಂಗ್ಡಮ್ ಮಾತ್ರ ಮುಗಿದದ್ದು, ಮೊನೇರಾ ಮಾತ್ರ, ಬ್ಯಾಕ್ಟೀರಿಯಾ ಆ್ಯಂಡ್ ಮೈಕೋಪ್ಲಾಸ್ಮ ಎರಡೇ ಮುಗಿದದ್ದು. ಇಸ್ ದಟ್ ಓಕೆ? ಸೊ ಅದರ್ ಥಿಂಗ್ಸ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಸೆಷನ್. ಇಸ್ ದಟ್ ರೈಟ್? ಫೈನ್. ಥ್ಯಾಂಕ್ ಯು ವೆರಿ ಮಚ್.